ರಿಸಲ್ಟ್ ಬಗ್ಗೆ ಮತ್ತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಟ್ವೀಟ್ ಮಾಡಿದ್ದಾರೆ ಸರ್ ರಾಹುಲ್ ಗಾಂಧಿ ಅವರು. ಇಸಿ ಅವರು ಆನ್ಸರ್ ಮಾಡ್ತಿಲ್ಲ, ಅದ್ರ ಬದಲಿಗೆ ಎವಿಡೆನ್ಸ್ ಅನ್ನ ನಾಶ ಮಾಡಕ್ಕೆ ಹೇಳ್ತಿದ್ದಾರೆ. ಇಲ್ಲ, ಇದು ಮೊದಲಿಂದ ಎಲ್ಲರಿಗೂ ಗೊತ್ತಿದೆಯಲ್ಲ. ಯಾವಾಗ ನಾವು ಪಾರ್ಲಿಮೆಂಟ್ನಲ್ಲಿ ಸುಮಾರು 2/3 ಮೆಜಾರಿಟಿ ನಮಗೆ ಪಾರ್ಲಿಮೆಂಟ್ನಲ್ಲಿ ಬರ್ತದೆ, ಆ್ಯಂಡ್ ಈಗ MLA ಎಲೆಕ್ಷನ್ದಲ್ಲಿ ಕೇವಲ 3-4 ತಿಂಗಳಲ್ಲಿ ಯಾವ ಸೀಟ್ಗಳನ್ನು ಗೆದ್ದಿದ್ದೇವೆ ಅಲ್ಲಿ 50,000 60,000 ಹೀಗೆ ವೋಟ್ಗಳು ಹೆಚ್ಚಿಗೆ ಆದರೆ ನಾವು ಹೇಳಬೇಕಾಗ್ತದೆ ಇದು ಚುನಾವಣೆ ಸರಿಯಿಲ್ಲ. ಇದು ಬಹುತೇಕ ಈ ಒಂದು ಚುನಾವಣೆ ಕಳ್ಳತನದ ಚುನಾವಣೆ ಅಂತ ಹೇಳ್ಬೋದು. ನಾ ಹೇಳಿನಿ, ನೀವು ಬಂದಿಲ್ಲ ಅಲ್ಲಿ ಏರ್ಪೋರ್ಟ್ನಾಗ ಯಾರಿದ್ರು ಅವರಿಗೆಲ್ಲ ಹೇಳಿದ್ದೀನಿ. ನೋಡಿ, ಇವತ್ತು ಇರಾನ್ ಇಸ್ರಾಯೇಲ್ ಯುದ್ಧ ನಡೆದಿದೆ. ಇದು ಯಾರಿಗೂ ಸರಿಯಲ್ಲ. ಮತ್ತು ಇದರಲ್ಲಿ ಯಾರೇ ಯಾವ ದೇಶ ಇಂಟರ್ಫಿಯರ್ ಮಾಡಿದ್ರೆ ಅದನ್ನು ಸರಿ ಮೆಸೇಜ್ ಕೊಡೋದಿಲ್ಲ. ಪ್ರಪಂಚದಲ್ಲಿ ಶಾಂತಿ ಇದ್ದರೆ ತಾನೇ ಜನ ಸುಖವಾಗಿ ಇರ್ಬೋದು. ಯಾರವನು ಥರ ಕೂಡ್ರಿ, ಇದು ತೆಗ್ದುಬಿಡಪ್ಪ. ಮಾತಾಡಬೇಡ್ರಿ. ಇಲ್ಲ, ಈಗ ಯಾರು ಅದು ಹಂಗೆ ಹೋಗ್ತದೆ, ಅದೇ ಹಂಗೆ ಬರಲ್ಲ. ಸುಮ್ಮನೆ ಇರಾನು ಮತ್ತು ಇಸ್ರಾಯೇಲ್ ಯುದ್ಧ ಇದು ಪ್ರಪಂಚಕ್ಕೆ ಒಳ್ಳೆಯದಲ್ಲ. ಮತ್ತು ಯಾವುದೇ ಒಂದು ದೇಶ ಸಾವರೇನ್ ಕಂಟ್ರಿ ಅದರ ಮೇಲೆ ಯಾರೇ ದಾಳಿ ಮಾಡಿದ್ರೂ ತಪ್ಪು. ಅದು ಟ್ರಂಪ್ ಇರ್ಬೋದು ಅಥವಾ ಬೇರೆ ದೇಶನೇ ಇರ್ಬೋದು. ನಮ್ಮ UN ಒಂದು ರೂಲ್ಸ್ ಪ್ರಕಾರ ಪ್ರಪಂಚದ ಏನು ಒಂದು ಎಲ್ಲ ಒಕ್ಕೂಟಿ ಏನು ಕಾನೂನುಗಳು ಮಾಡ್ಕೊಂಡಿದ್ದಾರೋ ಆ ಪ್ರೆಸಿಡೆಂಟ್ಸ್ನಲ್ಲಿ ಇಲ್ಲಿವರೆಗೆ ಯಾರೂ ಕೂಡ ಒಂದು ಸ್ವತಂತ್ರವಾದಂಥ ದೇಶದ ಮೇಲೆ ಇನ್ನೊಬ್ಬರು ದಾಳಿ ಮಾಡಿಲ್ಲ. ಇನ್ನೊಬ್ಬರು ದಾಳಿ ಮಾಡಿದ್ರೆ ಅದು ತಪ್ಪು. ಇರಾನ್ ಅದು ಇಂಡಿಪೆಂಡೆಂಟ್ ಕಂಟ್ರಿ ಇದೆ. ಅವರಾಗಿ ಯಾರು ದಾಳಿ ಮಾಡಿದ್ರು ಅವ್ರ ಮಧ್ಯೆ ಮತ್ತು ಇಸ್ರಾಯೇಲ್ ಮಧ್ಯೆ ಅದು ನಡೆದಿತ್ತು. ಅದಕ್ಕೆ ನಮಗೆ ಅದರ ಬಗ್ಗೆ ಅಸಮಾಧಾನ ಇದೆ. ಮತ್ತು ಇರಾನಿಗೂ ನಾವು ಯಾವಾಗಲೂ ಹಿಂದೆ ನಮ್ಮ ಈಗ UPA ಸರ್ಕಾರ ಇರ್ಬೋದು, ಹಿಂದೆ ಇಂದಿರಾ ಗಾಂಧಿಯವರು ಇರ್ಬೋದು, ಜವಾಹರ್ಲಾಲ್ ನೆಹರು ಅವ್ರ ಕಾಲದಲ್ಲಿ, ಎಲ್ಲ ಕಾಲದಲ್ಲಿ ನಾವು ಇರಾನ್ ಜೊತೆಯಲ್ಲಿ ಅವರು ನಾವು ಹೊಂದ್ಕೊಂಡು ಹೋಗಿದ್ದೇವೆ. ಮತ್ತು ಅನೇಕ ವಿಷಯಗಳು ಬಂದಾಗ ನಾವು ಒಂದಾಗಿ ಕೆಲಸ ಮಾಡಿದ್ದೇವೆ. ಈವನ್ ಜಮ್ಮು ಕಾಶ್ಮೀರದಂಥ ಕೆಲವು ಕಠಿಣ ಪರಿಸ್ಥಿತಿ ಬಂದಾಗ ಇವೇನೋದಾಗೇನು ರೆಸಲ್ಯೂಷನ್ ಪಾಸ್ ಆಗ್ತಿತ್ತು, ಅವರು ಎಂದೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲಿಲ್ಲ, ಇಂಡಿಯಾಗೆ ಸಪೋರ್ಟ್ ಮಾಡಿದ್ರು. ಹೀಗೆ ಈಗ ನಮ್ಗೆ ಎಣ್ಣೆ ಕೊರತೆ ಅದಂಥದ್ದು, ಕ್ರೂಡ್ ಆಯಿಲ್ ಕೊರತೆ ಇದ್ದಾಗೂ ಅವ್ರು ನಮಗೆ ಅಲ್ಲಿಂದೇ ನಾವು ಅವ್ರ ಹತ್ರದಿಂದ ತಗೊಳ್ತೇವೆ. ಹೀಗೆ ಆಯಿಲ್ ತೆಗೆದುಕೊಳ್ತಕ್ಕಂಥ ಒಂದು ದೇಶ ಯಾವ ದೇಶದಲ್ಲಿ ನಾವು ತಗೊಳ್ತೇವೆ.
ಮತ್ತು ಪ್ರಪಂಚದಲ್ಲಿ ಎಷ್ಟು ದೊಡ್ಡದೇ ದೇಶ ಇರ್ಬೋದು, ಶಾಂತಿ ಇರಬೇಕಾದ್ರೆ ಆ ದೇಶಕ್ಕೆ ಒಳ್ಳೆಯದಾಗ್ತದೆ. ಶಾಂತಿ ಇಲ್ಲ ಅಂದರೆ ಆ ದೇಶ ಅದನ್ನು ವಿನಾಶ ಕಡೆ ಹೋಗ್ತದೆ.